ಹಿರಿಯ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರನ್ನು ನಮ್ಮದನ್ನೇ ನೆನೆಯುತ್ತಾ, ಜೊತೆಗೆ ರಾಷ್ಟ್ರಕೂಟರು ಇತಿಹಾಸ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು 300 ವರ್ಷದ ಕಾಲ ನಮ್ಮ ಭಾಗ ಕಾಳಿದ್ದಾರೆ. ಇಡೀ ಉತ್ತರದಿಂದ ಹಿಮಾಲಯದಿಂದ ದಕ್ಷಿಣದಲ್ಲಿ ಶ್ರೀಲಂಕಾವರೆಗೂ ಅವರು ವ್ಯಾಪ್ತಿ ಇತ್ತು. ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಗುಜರಾತ್ವರೆಗೂ ವ್ಯಾಪ್ತಿ ಇತ್ತು. ಅವ್ರು ಅಂಥ ದೊಡ್ಡ ಊರುಗಳಿಗೆ ನಾವು ಇವಾಗ ಮತ್ತಂಗಾಗ್ಯದ. ಯಾಕಂತಂದ್ರೆ ಈಗ ಸರ್ಕಾರ, ರಾಜ್ಯ ಸರ್ಕಾರ ಪ್ರತಿಯೊಂದು ಉತ್ಸವ ಮಾಡ್ತದ. ಲಕ್ಕುಣಿ ಉತ್ಸವ ಮಾಡ್ತದ, ಮೈಸೂರು ಅರಸೋದು ದಸರಾ ನಾಡಹಬ್ಬ ಮಾಡ್ತಾರ, ಅದ್ರ ಜೊತೆಗೆ ಕಿತ್ತೂರು ಉತ್ಸವ ಮಾಡ್ತಾರ, ಕನ್ನಡ ಉತ್ಸವ ಮಾಡ್ತಾರ, ಚಾಲುಕ್ಯ ಉತ್ಸವ ಮಾಡ್ತಾರ, ಹಂಪಿ ಉತ್ಸವ ಮಾಡ್ತಾರ. ನಮ್ಮ ಉತ್ಸವಕ್ಕೆ ಸರ್ಕಾರ ಉತ್ಸಾಹ ತೋರ್ತಾರೆ. ಅದಕ್ಕಾಗಿ ನಾವು ನಮ್ಮ ವೇದಿಕೆಯಿಂದ ಒಂದು ಸಣ್ಣ ಸಂಘಟನೆ ವತಿಯಿಂದ ನಾವು ಸರ್ಕಾರ ಮಾಡಬೇಕಾದ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಭಾಗದ ಪ್ರತಿಯೊಂದು ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಆಯಾ ಏರಿಯಾದಾಗ ಆಯಾ ದರ್ಗಳ ಅಸ್ತಿತ್ವ ಅದೇ ಈಗ ಪದಾಂಶಗಳು ಇಮ್ಮಡಿ ಪುಟ್ಟ ವೃತ್ತಗಳದಾವ, ಸ್ಟ್ಯಾಚು ಅದಾವ, ಎಲ್ಲ ಅದಾವ. ಆದ್ರೆ ನಮ್ಮ ಭಾಗಕ್ಕೆ ಬಂದ್ರೆ ಅದೇ ಪ್ರಾಪರ್ ರಾಜಧಾನಿ ಇರ್ತಕ್ಕಂಥ ಊರ ಮಳೆಗಾಲದಲ್ಲಿ ಒಂದು ಅಸ್ತಿತ್ವ ಇಲ್ಲ, ಒಂದು ವೃತ್ತವಿಲ್ಲ, ಒಂದು ಸರ್ಕಾರವಿಲ್ಲ. ಅದಕ್ಕೆ ನಮ್ದು ಸರ್ಕಾರಕ್ಕೆ ಈ ನಮ್ಮ ಸಂಘಟನೆ ರಾಷ್ಟ್ರೋತ್ಸವ ಮಾಡೋ ಉದ್ದೇಶ ಏನಂತಂದ್ರೆ ಪ್ರತಿ ವರ್ಷ ಸರ್ಕಾರ ರಾಷ್ಟ್ರೋತ್ಸವ ನಡೆಸ್ಕೊಂಡು ಹೋಗಬೇಕು. ಜೊತೆಗೆ ಅಮಾವಾಸ್ಯ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡಬೇಕು ಅಂತ ನಮ್ಮ ಉದ್ದೇಶ. ಆ ಉದ್ದೇಶದಿಂದ ಈಗ ನಾವು ರಾಷ್ಟ್ರೋತ್ಸವ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಉತ್ಸವದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತೊಮ್ಮೆ ಸ್ವಾಗತ ಕೊಡ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಕಲ್ಯಾಣ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿರುವ ಎಲ್ಲ ಪ್ರಶಸ್ತಿ ಅಂದರೆ ಭಾರತದಲ್ಲಿ ತನ್ನದೇ ಆದಂತ ಛಾಪ್ ಮೂಡಿಸಿದಂತ ಪ್ರದೇಶ ನಾವು ತಿಳ್ಕೋಬೇಕು. ನಾವು ಗರ್ಕಿ ಮುರ್ಗಿ ದಾಲ್ಕಿ ಬರಾಬರ್, ನಮ್ಮ ಇತಿಹಾಸ ಅಂದ್ರೆ ಗರ್ಕಿ ಮುರ್ಗಿ ದಾಲ್ಕಿ ಬರಾಬರ್. ಬೇರೆ ಕಡೆ ಹೋದ್ರೆ ಇಡೀ ಅಮೆರಿಕಕ್ಕೆ ಹೋಗ್ರಿ, ಇಂಗ್ಲೆಂಡ್ಗೆ ಹೋಗ್ರಿ, ರಷ್ಯಾಕ್ಕೆ ಹೋಗ್ರಿ, ಎಲ್ಲ ಕಡೆ ಹೋದ್ರೆ ರಾಷ್ಟ್ರಕೂಟರದು, ಚಾಲುಕ್ಯರದು, ಬಹುಮನಿಗಳದು ಮ್ಯೂಸಿಯಂದಾಗ ನೋಡ್ತೀವಿ. ಆದ್ರೆ ನಮ್ಮ ಗುಲ್ಬರ್ಗದಲ್ಲೇ ನಮ್ಮ ಮ್ಯೂಸಿಯಂ ಇಲ್ಲ. ರಾಷ್ಟ್ರಕೂಟರ ಮ್ಯೂಸಿಯಂ ಇಲ್ಲ, ಚಾಲುಕ್ಯರ ಮ್ಯೂಸಿಯಂ ಇಲ್ಲ, ಮೌರ್ಯರದಿಲ್ಲ, ಯಾರ್ದಿಲ್ಲ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಮುತ್ತಣ್ಣ ನಡಿಗೇರಿ ಅವರು ಏನದಲ್ಲ, ನಮ್ಮ ಇತಿಹಾಸ ಜನರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಯಾರು ಇತಿಹಾಸ ತಿಳ್ಕೊಂಬಲ್ಲ ಅವ್ರು ಇತಿಹಾಸ ಸೃಷ್ಟಿ ಮಾಡಲ್ಲ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಪ್ರದೇಶ ಹಿಂದುಳಿದ ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಇದು ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ಮೊದಲಿಂದ ಹೇಳ್ತಾ ಇದ್ದೀನಿ. ನಮ್ಮ ರಾಜಕಾರಣಿಗಳನ್ನು ಹೇಳ್ತಾ ಇದ್ದೀನಿ, ಎಲ್ಲ ಕ್ಷೇತ್ರದ ಗಣ್ಯರು ಹೇಳ್ತಾ ಇದ್ದೀನಿ. ನಮ್ಮ ಹಿಸ್ಟ್ರಿ ನಾವು ತಿಳ್ಕೊಬೇಕು. ಎಲ್ಲಿ ತನಕ ನಮ್ಮ ಇತಿಹಾಸ ಸಿಲೆಬಸ್ದಾಗ ಬರಲ್ಲ, ಎಲ್ಲಿ ತನಕ ನಮ್ಮ ಇತಿಹಾಸ ತಿಳ್ಕೊಂಬಲ್ಲ, ಅಲ್ಲಿ ತನಕ ನಮ್ಮ ಜನರಿಗೆ ಸ್ವಾಭಿಮಾನ ಬರಲ್ಲ, ನಮ್ಮ ಜನರಲ್ಲಿ ಅರಿವು ಬರಲ್ಲ, ಜಾಗೃತಿ ಬರಲ್ಲ. ಅಲ್ಲಿ ಮರಿತೀವಿ, ಜಗಜನರಾಗ ಮರಿತೀವಿ, ಎಲ್ಲ ದಾಸರಿಗೆ ಮರಿತೀವಿ, ಎಲ್ಲರಿಗೆ ಮರಿತೀವಿ. ಅದಕ್ಕೆ ಇತಿಹಾಸಕ್ಕೆ ಸುಳ್ಳು ಹೇಳಕ್ ಬರಲ್ಲ, ಇತಿಹಾಸದಾಗ ಯಾರೇ ಖುಷಿ ಮಾಡಕ್ ಬರಲ್ಲ. ಇತಿಹಾಸದಾಗ ನಾವು ಉಸ್ಮಾನ್ ಅಲಿ ಖಾನ್ ಒಳ್ಳೇದು ಮಾಡೋದು ಒಳ್ಳೇದೇ ಅನ್ಬೇಕು, ಕಾಸಿಂ ರಜವಿ ನೀಚ್ ಕೆಲಸ ಮಾಡ್ಯಾರ ನೀಚೆ ಅನ್ಬೇಕು, ಅದೇ ರೀತಿ ವೀರಪ್ಪ ನೀಚ್ ಕೆಲಸ ಮಾಡ್ಯಾರ ನೀಚೆ ಅನ್ಬೇಕು. ಒಳ್ಳೇದು ಅನ್ಬೇಕು, ಕೆಟ್ಟದ್ ಅನ್ಬೇಕು, ಒಳ್ಳೇದು ಮಂಡಿಸ್ಬೇಕು, ಕೆಟ್ಟದ್ ಕಾಣಿಸ್ಬೇಕು. ಇದೇ ಇತಿಹಾಸ, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಇತಿಹಾಸದ. ಅದಕ್ಕೆ ಬಂದು ಮಿತ್ರರೇ, ಇವತ್ತಿನ ದಿವಸ ಸಮಯ ಕಡಿಮೆ, ವಿಷಯ ಬಹಳ ದೊಡ್ಡದ. ಅದಕ್ಕೆ ಇಂಥ ವಿಶಾಲವಾದಂತ ವಿಷಯ ಸರ್ ವಿಶೇಷ ಸಲ್ಲಿಸ್ತಾ ಇದ್ದೇವೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗಿರಿದಂತಹ ಸಾಧಕರಿಗೆ ಸನ್ಮಾನ ಮಾಡಿರುವಂತಹ ಪೂಜ್ಯರಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪನಿಗೂ ಹಾಗೂ ಬಸವರಾಜ್ ದೇಶಮುಖ್ ಸರ್ಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಹಿಂದೆ ಬರ್ರಿ. ಕೆಲಸ ಮಾಡ್ತಾ ಇದ್ರೆ ಮಾಡಬೇಕು. ಸರ್ಕಾರ ಕಾರ್ಯಕ್ರಮ 2ನೇ ವರ್ಷದ ಹಮ್ಮಿಕೊಳ್ಳಲಾಗಿರುವಂತಹ ನಮ್ಮ ಮುತ್ತಣ್ಣ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಸದಸ್ಯತ್ವ ನಮ್ಮ ಜಸ್ಟಿಸ್ ಸಾಹೇಬ್ ಹೇಳಲಾಗಿ ಒಳ್ಳೆ ರೀತಿ ಹೇಳ್ತಾರೆ. ಯಾಕಂದ್ರೆ ಈ ಭಾಗಕ್ಕೆ ನಮ್ಮ ಏನಾದ್ರು ಗೊತ್ತಿಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಅಂದ್ರೆ ಕಂಪೇರ್ ಟು ಸೌತ್ ಕರ್ನಾಟಕದಲ್ಲಿ ನಾವು ಸ್ವಲ್ಪ ಹಿಂದುಳಿದ ಪ್ರದೇಶ ಮತ್ತು ಸ್ವಲ್ಪ ಅಳಸಿತನ ಇರೋದು ಜಾಸ್ತಿ. ಅಪ್ಪಾಜಿ ಅವರು ಎಲ್ಲ ಬುದ್ಧಿವಂತರು ಮಾಡಿದ್ದಾರೆ, ಆದರೆ ಸ್ವಲ್ಪ ಆಳಸಿತನ ಇದೆ. ಸ್ವಲ್ಪ ಆಳಸಿತನ ಹೋಗಿಸಿದ್ರೆ ಈ ಭಾಗವೂ ಕೂಡ ಹೆಚ್ಚಿನ ಬೆಳೀತಾರೆ. ಹಿಂದಿನ ಇತಿಹಾಸ ನೋಡುವಾಗ ನಮ್ಮ ನಮ್ದು ರಸ್ತಿ ಸಾಹೇಬರು ಇತಿಹಾಸ ನೋಡುವಾಗ ಎಲ್ಲರನ್ನೂ ಹೆಚ್ಚಿನ ಮಾಡಿದವರು ಈ ಭಾಗದಲ್ಲಿ. ಕನ್ನಡವನ್ನು ಕೂಡ ಇಲ್ಲೇ ಈ ಭಾಗದ ರಾಷ್ಟ್ರಕೂಟರು 6ನೇ ಶತಮಾನದಿಂದ ಬಹುಶಃ 10ನೇ ಶತಮಾನವರೆಗೆ
ಬಹಳ ನಮ್ಮ ಸಾಮ್ರಾಟ್ ಅಂತ ಹೆಸರು ಪಡೆದು ಈ ಭಾಗಕ್ಕೆ ಆಳಿದವರು, ಕನ್ನಡವನ್ನು ತಂದುಕೊಟ್ಟವರು, ಸಾಹಿತ್ಯವನ್ನು ತಂದುಕೊಟ್ಟವರು, ಮೊದಲ ಸಾಹಿತ್ಯವನ್ನು ತಂದುಕೊಟ್ಟವರು ಈ ನಮ್ಮ ಭಾಗದವರು. ಉತ್ಸವ ಮಾಡಿದ್ರು. ಅವಾಗ ನನಗೆ ಕರೆದು ಕಲ್ಯಾಣ ರತ್ನ 24 ನನಗೆ ರಾಜ್ಯೋತ್ಸವ. ಅದೇ ತರ ಇಲ್ಲೇ ಈಗ ರತ್ನಗಳು ಇದೆ. ಈ ರತ್ನಗಳು ಮುಂದಿನ ವರ್ಷಗಳಲ್ಲಿ ಖಂಡಿತವಾಗಿ ರಾಜ್ಯೋತ್ಸವ ಮತ್ತು ಅದಕ್ಕೆ ಮುಂದಿನ ಪ್ರಶಸ್ತಿ ಸಿಗುತ್ತದೆ. ಯಾಕಂದ್ರೆ ಇಲ್ಲಿ ಇದೊಂದು ಎಕ್ಸಾಮಿನೇಷನ್ ಇದ್ದಾಗ ಈ ಎಕ್ಸಾಮಿನೇಷನ್ ಅಲ್ಲಿ ನೀವೆಲ್ಲ ಪಾಸ್ ಆಗಿದ್ದೀರಿ ಅಂತಂದ್ರೆ ಮುಂದೆ ಡೆಫಿನೆಟ್ಲಿ ಮುಂದೆ ಅಭ್ಯುದಯ ಆಗ್ತದೆ ಅಂತ ನಾವು ವಿಶ್ವಾಸ. ಈ ಭಾಗದ ಹೋರಾಟಗಾರರು ಎಲ್ಲಿಂದ ಅಜಂತ ಎಲ್ಲರ ಇಟ್ಕೊಂಡು ಇಲ್ಲಿವರೆಗೆ ಗೋದಾವರಿಯಿಂದ ಇಲ್ಲಿಯವರೆಗೆ ನಾವು ಇವತ್ತ ಸರ್ ಹೇಳಿದ್ರು ನಮ್ಮದು ಉತ್ತರ ಕರ್ನಾಟಕ, ಇವತ್ತ ದಕ್ಷಿಣ ಕರ್ನಾಟಕಕ್ಕೆ ನಾವು ತೌಲನಿಕವಾಗಿ ನೋಡಿದಾಗ ನಾವು ಬಹಳಷ್ಟು ಹೆಸರು ಹೊಂದಿದ್ದೀವಿ. ಅದಕ್ಕೆ ಪಂಡಿತರಂ ವಿವಿಧ ಕಳಾ ಪಂಡಿತರಂ ಕೇಳತಕ್ಕ ಕೃತಿಯೇ ಚತಿಯೋಳು ಕಂಡರು ಕೇಳುವರೆ ಬೀದಿವರೆ ಬೀದನ ಕರ್ಕೆ ಎಂಬುವಂತ ಕವಿರಾಜಿ ಮಾರ್ಗಕಾರರು ಹೇಳಿರುವಂತಹ ಮಾತುಗಳು ಇಲ್ಲಿ ಯಾರು ಓದದೆ ಬರೆಯದೆ ಇರದಿದ್ರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಇವತ್ತ ಬಾಯಿಂದ ಬಾಯಿಗೆ ಹರಡಿಕೊಂಡು ಬಂದಿರತಕ್ಕಂತ ಜನಪದ ಸಾಹಿತ್ಯವನ್ನ ಮಧುರ ಕವಿ ಹೇಗೆ ಅಪಹಾಸ್ಯ ಮಾಡಿದ್ರು ಅದೇ ಇರೋದಕ್ಕಿಂತ ಮುಂಚಿತವಾಗಿ 9ನೇ ಶತಮಾನದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಗೋವಿಂದರಾಜರವರು ಅಂದ್ರೆ ಇಲ್ಲಿ ನಾವು ಇರ್ತಕ್ಕ ಅಮೋಘ ವರ್ಷರ ತಂದೆ ಆಗಿರುವಂತಹ ಗೋವಿಂದ ವರ್ಷರವರು ಈ ನಮ್ಮ ಕರ್ನಾಟಕದಲ್ಲಿ ಇಂದಿನ ಸೇಡಂ ತಾಲೂಕಿನಲ್ಲಿರ್ತಕ್ಕಂಥ ಮಣಿಖೇಡ ಅಂದಿನ ಮಾನ್ಯಕೇಟ ರಾಷ್ಟ್ರಕೂಟರ ರಾಜ್ಯಧಾನಿಯಾಗಿತ್ತು ಅನ್ನೋದನ್ನ ನಾವು ಇವತ್ತಿಗೆ ಓದ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಇವತ್ತಿನ ದಿವಸ ಕವಿರಾಜ ಮಾರ್ಗ ಅಂದ್ರೆ ಕನ್ನಡ ನಾಡಿಗೆ ಲಾಕ್ಷಣಿಕ ಗ್ರಂಥ ಅಂದ್ರೂ ಕೂಡ ಅದೇ, ಕನ್ನಡಕ್ಕೆ ಮೊಟ್ಟ ಮೊದಲನೇ ಗ್ರಂಥ ಅಂದ್ರೂ ಕೂಡ ಅದೇ. ನಾವು ಯಾವುದೇ ವಿಷಯವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಈ ನಾಡಿಗೆ ಕವಿರಾಜ ಮಾರ್ಗ ಕೊಟ್ಟಿರ್ತಕ್ಕಂಥ ಕಾಣಿಕೆ ಇನ್ಯಾರು ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಇವತ್ತು ನಾವು ಕೈ